ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾನು ಗರಿಷ್ಠ ಸಾಮಾಜಿಕ ಅನುಕೂಲ ತತ್ವದ ಮಿತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಗರಿಷ್ಠ ಸಾಮಾಜಿಕ ಅನುಕೂಲ ತತ್ವಕ್ಕೆ ಹಲವಾರು ಮಿತಿಗಳಿವೆ, ಟೀಕೆಗಳಿವೆ. ಅದರಲ್ಲಿ ಒಂದನೇ ಟೀಕೆ ವಿದ್ಯಾರ್ಥಿಗಳೇ, ಡಿಫಿಕಲ್ಟೀಸ್ ಇನ್ ಮೆಜರಿಂಗ್ ಸೋಷಿಯಲ್ ಬೆನಿಫಿಟ್ಸ್. ಸಾಮಾಜಿಕ ಅನುಕೂಲತೆಯನ್ನು ಅಳೆಯುವುದು ಕಷ್ಟಕರವಾಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜು ಇದು ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಮೇಲೆ ಆಧಾರಿತವಾಗಿದೆ. ಸೀಮಾಂತ ಅನುಕೂಲತೆ ಸಾರ್ವಜನಿಕ ವೆಚ್ಚದಿಂದ ಸಿಗುತ್ತದೆ ಅಂತ ಹೇಳ್ತೀವಿ, ಮತ್ತು ತೆರಿಗೆಗಳಿಂದ ಸೀಮಾಂತ ಅತುಷ್ಟಿಗುಣ ಸಿಗುತ್ತದೆ ಅಂತ ಈ ನಿಯಮ ಹೇಳ್ತದೆ. ಆದರೆ ಇವುಗಳನ್ನು ಮಾಪನ ಮಾಡೋದು ತುಂಬ ಕಷ್ಟಕರವಾಗಿದೆ. ಸೊ ಹೀಗೆ ಸೀಮಾಂತ ಅನುಕೂಲತೆ ಮತ್ತು ಸೀಮಾಂತ ತ್ಯಾಗವನ್ನು ಅಳೆಯುವುದು, ಇಷ್ಟೇ ಪ್ರಮಾಣದಲ್ಲಿ ತ್ಯಾಗ ಆಯಿತು, ಇಷ್ಟೇ ಪ್ರಮಾಣದಲ್ಲಿ ಅನುಕೂಲ ಆಯಿತು ಅನ್ನುವಂಥದ್ದು ಅಳೆಯುವಂಥದ್ದು ಬಹಳ ಕಷ್ಟಕರವಾಗಿದೆ. ಒಂದೇ ಕ್ರಿಟಿಸಿಸಮ್, ಇದನ್ನು ಅಳೆಯುವುದು ತುಂಬ ಕಷ್ಟಕರವಾಗಿದೆ. ಎರಡನೇ ಟೀಕೆ ವಿದ್ಯಾರ್ಥಿಗಳೇ, ಅನ್ರಿಯಾಲಿಸ್ಟಿಕ್ ಅಸಂಪ್ಷನ್. ಏನು ಊಹೆ ಮಾಡಿಕೊಳ್ಳಲಾಗಿದೆ ಈ ಒಂದು ತತ್ವದಲ್ಲಿ, ಹಲವಾರು ಊಹೆಗಳು ಸತ್ಯಕ್ಕೆ ದೂರವಾಗಿವೆ. ಉದಾಹರಣೆಗೆ, ಪ್ರತಿ ವೆಚ್ಚವು, ಸರ್ಕಾರದ ಪ್ರತಿ ವೆಚ್ಚವು ಯಾವಾಗಲೂ ಅನುಕೂಲವಾಗಿದೆ ಅಂತ ಹೇಳ್ತೀವಿ. ಮತ್ತು ಸರ್ಕಾರ ವಿಧಿಸುವ ಪ್ರತಿ ತೆರಿಗೆಗಳು ಸಮಾಜದಲ್ಲಿ ಹೊರೆಯನ್ನು ತರುತ್ತದೆ ಅಥವಾ ಅನಾನುಕೂಲವನ್ನು ಒಡ್ಡುತ್ತದೆ ಅಥವಾ ತ್ಯಾಗಕ್ಕೆ ಕಾರಣವಾಗ್ತದೆ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂದರೆ ಉದಾಹರಣೆಗೆ, ಕೆಲವೊಂದು ತೆರಿಗೆಗಳನ್ನು ಸರ್ಕಾರ ಸಿಗರೆಟ್ಗಳ ಮೇಲೆ, ಆಲ್ಕೋಹಾಲ್ಗಳ ಮೇಲೆ ವಿಧಿಸುವುದರಿಂದ ಸಮಾಜದಲ್ಲಿ ಅನುಕೂಲಗಳು ಹೆಚ್ಚಾಗ್ತವೆ. ಹಾಗೆ ಕೆಲವೊಂದು ವೆಚ್ಚಗಳು ಸಮಾಜದಲ್ಲಿ ಮಾಡೋದರಿಂದ, ಉದಾಹರಣೆಗೆ ಆರೋಗ್ಯದ ಮೇಲೆ ನಾವು ವೆಚ್ಚವನ್ನು ಮಾಡದಂತೆ ಸಾಮಾಜಿಕ ಅನುಕೂಲ ಕಡಿಮೆ ಆಗುವ ಬದಲು ಹೆಚ್ಚಾಗ್ಕೊಂತ ಹೋಗ್ತದೆ. ಹೀಗೆ ನಾವು ಗಡಿ ರೇಖೆಯಲ್ಲಿ ನಮ್ಮನ್ನು ಕಾಯುತ್ತಿರುವಂಥ ಸೈನಿಕರ ಮೇಲೆ, ಡಿಫೆನ್ಸ್ ಮಿಲಿಟರಿ ಮೇಲೆ ನಾವು ಸರ್ಕಾರ ವೆಚ್ಚವನ್ನು ಹೆಚ್ಚು ಮಾಡದಂತೆ ಅಲ್ಲಿ ನಮಗೆ ಸಿಗುವಂತಹ ಅನುಕೂಲಗಳು ಕಡಿಮೆ ಆಗುವ ಬದಲಿಗೆ ಹೆಚ್ಚಾಗ್ತವೆ ಅನ್ನುವಂಥದ್ದು ನಾವು ನೋಡ್ತೀವಿ. ಸೊ ಹೀಗೆ ಏನು ಅಸಂಪ್ಷನ್ ಮಾಡಿಕೊಂಡಿದ್ರು ಡಾಲ್ಟನ್ ಅವರು, ಪ್ರತಿ ವೆಚ್ಚಗಳು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಅವಲಂಬಿಸಿವೆ ಮತ್ತು ಪ್ರತಿ ತೆರಿಗೆಗಳು ಏರಿಕೆಯ ಅತುಷ್ಟಿಗುಣವನ್ನು ಹೊಂದಿವೆ ಅನ್ನುವಂಥದ್ದು ಇಲ್ಲಿ ತಪ್ಪಾಗಿದೆ. ಮೂರನೇ ಅಸಂಪ್ಷನ್ ವಿದ್ಯಾರ್ಥಿಗಳೇ, ಈ ಒಂದು ಸಿದ್ಧಾಂತವು ಕೇವಲ ತೆರಿಗೆಯ ಮೂಲಕ ಗಳಿಸುವ ಆದಾಯವನ್ನು ಕನ್ಸಿಡರೇಷನ್ ಮಾಡಿದೆ. ಸರ್ಕಾರಕ್ಕೆ ಆದಾಯ ಕೇವಲ ತೆರಿಗೆ ಮೂಲದಿಂದ ಬರುವುದಿಲ್ಲ ವಿದ್ಯಾರ್ಥಿಗಳೇ. ಸರ್ಕಾರಕ್ಕೆ ಆದಾಯ ಇವತ್ತಿನ ಡೇಟಿಗೆ ಸರ್ಕಾರ ಸಾರ್ವಜನಿಕ ಸಾಲಗಳಿಂದ ಮತ್ತು ಸಾರ್ವಜನಿಕ ಉದ್ಯಮಗೊಳಿಸುವಂತಹ ಲಾಭಗಳಿಂದ ಮತ್ತು ಸರ್ಕಾರ ವಿಧಿಸುವಂತಹ ಪೆನಾಲ್ಟಿಗಳಿಂದ, ಫೀಸ್ಗಳಿಂದನೂ ಕೂಡ ಏನಾಗ್ತದೆ, ಸರ್ಕಾರಕ್ಕೆ ಆದಾಯ ಬರ್ತದೆ. ಡಾಲ್ಟನ್ ಅವರು ಕೇವಲ ಒಂದೇ
ಮೂಲವನ್ನು ತೊಗೊಂಡ್ರು, ಆದಾಯದ ಕೇವಲ ಒಂದು ಮೂಲವನ್ನು ಪರಿಗಣಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ಅವರನ್ನು ನಾವು ಟೀಕೆ ಮಾಡಬಹುದು. 4ನೇ ಒಂದು ಮಿತಿ ವಿದ್ಯಾರ್ಥಿಗಳೇ, ಲ್ಯಾಕ್ ಆಫ್ ಡಿವಿಸಿಬಿಲಿಟಿ. ಅಂದರೆ ಇಲ್ಲಿ ಸೀಮಾಂತ ಅನುಕೂಲ ಸರ್ಕಾರದ ವೆಚ್ಚದಿಂದ ಮತ್ತು ಸೀಮಾಂತ ತ್ಯಾಗ ತೆರಿಗೆಗಳಿಂದ ನಾವು ಇವುಗಳನ್ನು ಒಂದು ಮಾಡದಂತೆ, ಇವುಗಳನ್ನು ಸರಿಸಮವಾಗಿ ನೋಡಿಕೊಂಡಂತೆ ಅನುಕೂಲಗಳು ಹೆಚ್ಚಾಗ್ತವೆ ಅಂತ ಹೇಳ್ತೀವಿ. ಆದರೆ ಇವುಗಳನ್ನು ಸರಿಸಮಾನವಾಗಿ ಮಾಡ್ಕೋಬೇಕಾದ್ರೆ ಇವುಗಳನ್ನು ಸಣ್ಣ ಸಣ್ಣ ಭಾಗಗಳಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ತೆರಿಗೆಯನ್ನು ವಿಧಿಸುವುದಾಗಲಿ ಮತ್ತು ಸಣ್ಣ ಪ್ರಮಾಣದಲ್ಲಿ ವೆಚ್ಚ ಮಾಡೋದರ ಆಗಲಿ, ಅದರಿಂದ ಅದು ಸಾಧ್ಯ ಆಗ್ತದೆ. ಬಟ್ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಅವುಗಳನ್ನು ವಿಂಗಡಿಸುವುದು ಕಷ್ಟಕರವಾಗಿದೆ ವಿದ್ಯಾರ್ಥಿಗಳು. ಅದೇ ಥರ 5ನೇ ಒಂದು ಡಿಫಿಕಲ್ಟಿ ಏನು ಬರ್ತದೆ ಅಂದರೆ ಈ ಒಂದು ಸಿದ್ಧಾಂತದಲ್ಲಿ, ಇಲ್ಲಿ ಬಜೆಟ್ ಸೈಜ್ ವಿದ್ಯಾರ್ಥಿಗಳೇ. ಸರ್ಕಾರದ ಹಣಕಾಸಿನ ಕಾರ್ಯಗಳು ಮುಖ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಇರುವುದಿಲ್ಲ, ಅವು ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಅಲ್ಲಿ ಹೆಚ್ಚಿನ ಹಣ ಬೇಕಾಗ್ತದೆ. ಹೀಗೆ ಸರ್ಕಾರ ಹೆಚ್ಚಿನ ಹಣ ಬೇಕಾದಾಗ ಏನು ಮಾಡ್ತದೆ, ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡ್ತದೆ. ಹೀಗೆ ಸರ್ಕಾರದ ವೆಚ್ಚವು ಕೂಡ ಏನಾಗ್ತದೆ, ಹೆಚ್ಚಾಗಿರುತ್ತದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆಗಳು ಇರುವುದರಿಂದ, ಆದಾಯಗಳು ಇರುವುದರಿಂದ, ಹೆಚ್ಚಿನ ಪ್ರಮಾಣದ ವೆಚ್ಚಗಳು ಇರುವುದರಿಂದ ಇವುಗಳನ್ನು ಸಣ್ಣ ಸಣ್ಣ ತುಕಡಿಯಾಗಿ ಮಾಡಿ ಅವುಗಳನ್ನು ಎಫೆಕ್ಟಿವ್ ಆಗಿ ಕಾರ್ಯಾಚರಣೆಯಲ್ಲಿ ತರುವುದು ಕಷ್ಟ ಆಗ್ತದೆ ವಿದ್ಯಾರ್ಥಿಗಳು. ಹೀಗೆ ಸರ್ಕಾರದ ಸಂಸ್ಥೆಗಳು ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ ಸರ್ಕಾರದ ವೆಚ್ಚದಿಂದ ಮತ್ತು ತೆರಿಗೆಯನ್ನು ವಿಧಿಸುವುದರಿಂದ ನಾಗರಿಕರ ಎಷ್ಟು ಪ್ರಮಾಣದಲ್ಲಿ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂತ ನಿರ್ದಿಷ್ಟವಾಗಿ ಅಳಿಲಿಕ್ಕೆ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳೇ. 6ನೇ ಪಾಯಿಂಟು, ಚೇಂಜ್ ಇನ್ ಕಂಡೀಷನ್. ಅರ್ಥವ್ಯವಸ್ಥೆ ಇದು ಡೈನಾಮಿಕ್ ಆಗಿರುವಂಥದ್ದು, ಕಾಲಕ್ಕೆ ಬದಲಾಗ್ತಾ ಇರುವಂಥದ್ದು, ಇದು ಸ್ಥಿರವಾಗಿರುವುದಿಲ್ಲ. ನಾವು ಗರಿಷ್ಠ ಸಾಮಾಜಿಕ ಅನುಕೂಲತೆಯ ಬಿಂದುವನ್ನು ನೋಡಿದಾಗ ಅಲ್ಲಿ ಸಾಮಾಜಿಕ ತ್ಯಾಗಗಳು ಮತ್ತು ಅನುಕೂಲಗಳು ಒಂದಾಗಿರಬೇಕು, ಸಮ ಇರಬೇಕು ಅಂತ ಹೇಳ್ತೀವಿ. ಆದರೆ ಉದಾಹರಣೆಗೆ ವಾರ್ ಟೈಮಲ್ಲಿ ಸರ್ಕಾರ ಹೆಚ್ಚು ವೆಚ್ಚವನ್ನು ಮಾಡ್ತದೆ ಮತ್ತು ಹೆಚ್ಚು ತೆರಿಗೆಯನ್ನು ವಿಧಿಸಿ ಆದಾಯವನ್ನು ಪಡ್ಕೋತದೆ. ಹೀಗೆ ಏನು ತತ್ವ ಹೇಳ್ತದೆ, ಸಮ ಇರಬೇಕಂತ ಹೇಳ್ತದೆ. ಕೆಲವೊಂದು ಕಾಲಾವಧಿಗೆ ಅದು ಸರಿ ಇರ್ತದೆ, ಕೆಲವೊಂದು ಕಾಲಕ್ಕೆ ಅದು ಸರಿ ಹೊಂತದೆ. ಆದರೆ ವಾರ್ ಟೈಮಲ್ಲಿ, ಈ ಥರ ಕೋವಿಡ್ ಪೀರಿಯಡಲ್ಲಿ ಸರ್ಕಾರ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಬೇಕು ಅಥವಾ ವೆಚ್ಚ ಮತ್ತು ಆ ತ್ಯಾಗಗಳು ಎರಡೂ ಸಮ ಇರಬೇಕು ಅಂದರೆ ಅದು ಸರಿ ಹೊಂದುವುದಿಲ್ಲ. ಸೊ ಕಾಲಕ್ಕೆ ತಕ್ಕಂತೆ ಇದು ಬದಲಾಗ್ತಿರ್ತದೆ. ಆದರೆ ಗರಿಷ್ಠ ಸಾಮಾಜಿಕ ಅನುಕೂಲತೆ ತತ್ವ ಏನು ಹೇಳ್ತದೆ, ಅವು ಎರಡೂ ಸಮ ಇರಬೇಕು ಅಂತ ಹೇಳ್ತದೆ. ಸೊ ಅಲ್ಲಿ ಅದನ್ನು ಡೈನಾಮಿಕ್ ಆಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ನಾವು ಟೀಕೆ ಮಾಡಬಹುದು. ವಿದ್ಯಾರ್ಥಿಗಳೇ, 7ನೇ ಪಾಯಿಂಟು, ಡಿಫ್ರೆಂಟ್ ಪೀರಿಯಡ್ಸ್. ದ ಇಂಪ್ಯಾಕ್ಟ್ ಆಫ್ ಮೆನಿ ಪಬ್ಲಿಕ್ ಪ್ರಾಜೆಕ್ಟ್ಸ್ ಈಸ್ ಲೆಫ್ಟ್ ಓವರ್ ದಿ ಲಾಂಗ್ ಪೀರಿಯಡ್ ಬೈ ಬೋತ್ ದಿ ಪ್ರೆಸೆಂಟ್ ಆ್ಯಂಡ್ ದಿ ಫ್ಯೂಚರ್ ಜನ್ರೇಷನ್. ಕೆಲವೊಂದು ಸಾಮಾಜಿಕ ಅಥವಾ ಸಾರ್ವಜನಿಕ ಯೋಜನೆಗಳು ಅಲ್ಪಾವಧಿಗೆ ಯೋಜನೆ ಆಗಿರ್ತವೆ, ಕೆಲವೊಂದು ದೀರ್ಘಾವಧಿಯ ಯೋಜನೆಗಳಾಗಿರ್ತವೆ. ಆದರೆ ಹೀಗೆ ನಾವು ಅಲ್ಪಾವಧಿಗೆ ಅವುಗಳ ಅನುಕೂಲ ಪಡ್ಕೊಳ್ಳಾರ್ದೆ ಕೆಲವೊಮ್ಮೆ ದೀರ್ಘಾವಧಿಗೆ ಅವುಗಳ ಅನುಕೂಲವನ್ನು ಪಡ್ಕೋತೀವಿ. ಹೀಗೆ ಇನ್ ಆರ್ಡರ್ ಟು ಡಿಟರ್ಮೈನ್ ದಿ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಇಟ್ ಬಿಕಮ್ಸ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ಸೋಷಿಯಲ್ ಬೆನಿಫಿಟ್ಸ್ ಫ್ರಮ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಶಾರ್ಟ್ ಪೀರಿಯಡ್ ಆ್ಯಂಡ್ ಇನ್ ಲಾಂಗ್ ಪೀರಿಯಡ್. ಸೊ ಹೀಗೆ ನಾವು ಗರಿಷ್ಠ ಸಾಮಾಜಿಕ ಅನುಕೂಲ ಎಷ್ಟು ಆಯಿತು ವೆಚ್ಚಗಳಿಂದ ಅಂತ ತಿಳ್ಕೋಬೇಕಾದ್ರೆ ನಾವು ಸಾರ್ವಜನಿಕ ವೆಚ್ಚದಿಂದ ಆಗಿರುವಂಥ ಗರಿಷ್ಠ ಅನುಕೂಲವನ್ನು ತಿಳ್ಕೋಬೇಕಂದ್ರೆ ನಾವು ಅಲ್ಪಾವಧಿಯಲ್ಲೂ ನೋಡಬೇಕು
ಅದು ಅಲ್ಲಿ ಸಿಗಲಿಲ್ಲ ಅಂದರೆ ನಾವು ದೀರ್ಘಾವಧಿಯಲ್ಲೂ ಕೂಡ ಸಿಗುವಂಥ ಅನುಕೂಲವನ್ನು ಕಾಯಬೇಕು, ಸಿಗಲಿಕ್ಕೆ ಅನುಕೂಲ ಸಿಗ್ತದೆ ಅಂತ ಹೇಳಿ ಕಾಯಬೇಕು. 8ನೇ ಡಿಫಿಕಲ್ಟೀಸ್ ವಿದ್ಯಾರ್ಥಿಗಳೇ, ಕಾನ್ಸೆಪ್ಚುವಲ್ ಡಿಫ್ರೆನ್ಸಸ್. ಇಲ್ಲಿ ಟ್ಯಾಕ್ಸಸ್ ಆರ್ ಪೇಡ್ ಬೈ ಇಂಡಿವಿಜುವಲ್ಸ್ ಆ್ಯಂಡ್ ಸಕ್ರಿಫೈಸ್ ಇನ್ವಾಲ್ವ್ಡ್ ಈಸ್ ಲೆಫ್ಟ್ ಆಟ್ ಆನ್ ಇಂಡಿವಿಜುವಲ್ ಆರ್ ಮೈಕ್ರೋ ಲೆವೆಲ್. ಇಲ್ಲಿ ತೆರಿಗೆಗಳನ್ನು ವೈಯಕ್ತಿಕ ವ್ಯಕ್ತಿಗಳು ತುಂಬಿರ್ತಾನೆ, ಒಬ್ಬ ವ್ಯಕ್ತಿ ತುಂಬಿರ್ತಾನೆ, ವೈಯಕ್ತಿಕವಾಗಿರ್ತದೆ. ಮತ್ತು ಆ ತೆರಿಗೆಯನ್ನು ತುಂಬಿದ ವ್ಯಕ್ತಿ ವೈಯಕ್ತಿಕವಾಗಿ ತಾನು ತನ್ನ ಆದಾಯದಿಂದ ಹಣ ಹೋದಾಗ ಅವನಿಗೆ ಅತೃಪ್ತಿ ಸಿಗುತ್ತದೆ ಅಥವಾ ಅವನ ತ್ಯಾಗ ಹೆಚ್ಚಾಗಿರುತ್ತದೆ. ಇದು ಒಂದು ಮೈಕ್ರೋ ಲೆವೆಲ್ ಆಗಿರ್ತದೆ, ಒಬ್ಬ ವ್ಯಕ್ತಿಗೆ ಆಗಿರುವಂಥ ಕಷ್ಟ ಆಗಿರ್ತದೆ ತೆರಿಗೆಯನ್ನು ತುಂಬಿದ ನಂತರ. ಆದರೆ ಸರ್ಕಾರ ಮಾಡುವ ವೆಚ್ಚ ಯಾವಾಗಲೂ ಒಬ್ಬ ವ್ಯಕ್ತಿಗೆ ಪರವಾಗಿರುವುದಿಲ್ಲ, ಇದು ಒಂದು ಪೂರ್ತಿ ಒಂದು ಸಮಾಜದ ಪರವಾಗಿ, ಒಂದು ಕಮ್ಯುನಿಟಿ ಪರವಾಗಿ ಇರ್ತದೆ. ಅದಕ್ಕಾಗಿ ಮೆನಿ ಎಕನಾಮಿಸ್ಟ್ ಆರ್ಗ್ಯೂಸ್ ದ್ಯಾಟ್ ಇಟ್ ಈಸ್ ನೈದರ್ ಪಾಸಿಬಲ್ ನಾರ್ ಡಿಸೈರೇಬಲ್ ಟು ಕಂಪೇರ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಕಾನ್ಸೆಪ್ಟ್ಸ್ ಬೈ ಯೂಸಿಂಗ್ ದ ಸೇಮ್ ಕ್ರೈಟೇರಿಯಾ. ಅದಕ್ಕಾಗಿ ಹಲವಾರು ಅರ್ಥಶಾಸ್ತ್ರಜ್ಞರು ಏನು ವಾದ ಮಾಡ್ತಾರೆ ಅಂದರೆ, ಇದು ಸರಿಯಾದ ಮಾಪನ ಅಲ್ಲ, ಸರಿಯಾದ ಕಂಪ್ಯಾರಿಸನ್ ಅಲ್ಲ. ಮೈಕ್ರೋವನ್ನು ಮ್ಯಾಕ್ರೋ ಜೊತೆಗೆ, ಮೈಕ್ರೋ ಅಂದರೆ ಸೂಕ್ಷ್ಮವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ, ಮ್ಯಾಕ್ರೋ ಅಂದರೆ ಇಡೀ ಸಮಾಜಕ್ಕೆ ಸಿಗುವಂತಹ ಅನುಕೂಲಗಳು. ಒಬ್ಬ ವ್ಯಕ್ತಿ ತ್ಯಾಗ ಮಾಡಿದ್ದಕ್ಕೆ ಒಬ್ಬ ವ್ಯಕ್ತಿಗೆ ಅನುಕೂಲಗಳು ಸಿಗಬೇಕು, ಆದರೆ ಇಲ್ಲಿ ಅನುಕೂಲಗಳು ಒಬ್ಬ ವ್ಯಕ್ತಿಗೆ ಸಿಗದೆ ಇಡೀ ಸಮಾಜಕ್ಕೆ ಸಿಗ್ತಿರ್ತದೆ. ಅದಕ್ಕಾಗಿ ಏನು ವಾದ ಮಾಡ್ತಾರೆ, ಒಬ್ಬಗೆ ಆಗುವಂತಹ ಅನ್ಯಾಯ, ಅವನಿಗಾಗಿರುವಂತಹ ಅವನು ಮಾಡಿರುವಂಥ ತ್ಯಾಗದಿಂದ ಅವನಿಗೆ ಅನುಕೂಲ ಆಗೋ ಬದಲಿಗೆ ಅವನು ಮಾಡಿರುವಂಥ ತ್ಯಾಗದಿಂದ ಇಡೀ ಸಮಾಜಕ್ಕೆ ಅನುಕೂಲ ಆಗ್ತದೆ. ಹೀಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಕಾನ್ಸೆಪ್ಟ್ಸ್ಗಳನ್ನು ಒಂದೇ ಅಂತ ತಿಳ್ಕೊಳ್ಳೋದು ತಪ್ಪು ಅಂಥೇಳಿ ಹಲವಾರು ಅರ್ಥಶಾಸ್ತ್ರಜ್ಞರು ಕ್ರಿಟಿಸೈಸ್ ಮಾಡ್ತಾರೆ. 9ನೇದು ಮಿಸ್ಯೂಸ್ ಆಫ್ ಗೌರ್ಮೆಂಟ್ ಫಂಡ್ಸ್. ವಿದ್ಯಾರ್ಥಿಗಳೇ, ದ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಈಸ್ ಬೇಸ್ಡ್ ಆನ್ ದಿ ಅಸಂಪ್ಷನ್ ದ್ಯಾಟ್ ಗೌರ್ಮೆಂಟ್ ಫಂಡ್ಸ್ ಆರ್ ಯುಟಿಲೈಸ್ಡ್ ಇನ್ ದ ಮೋಸ್ಟ್ effective manner to generate marginal social benefit. ಸಿದ್ಧಾಂತ ಏನು ತಿಳ್ಕೊಳ್ತದೆ ಅಂದರೆ, ಏನು ಅಸಂಪ್ಷನ್ ಮಾಡ್ಕೊಂಡಿದೆ ಅಂದರೆ ಸರ್ಕಾರದ ಎಲ್ಲ ಹಣವು ಅದು ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಆಗ್ತದೆ ಮತ್ತು ಅದರಿಂದ ಗರಿಷ್ಠ ಅನುಕೂಲಗಳು ದೊರೆಯುತ್ತವೆ ಅಂತ ತಿಳ್ಕೊಂಡಿದೆ. ಆದರೆ ಕೆಲವೊಂದು ಸಲ ಸರ್ಕಾರದ ಹಣವು ದುಂದು ವೆಚ್ಚ ಆಗುವುದನ್ನು ನಾವು ಕಾಣುತ್ತೇವೆ. ಅದಕ್ಕಾಗಿ ಪ್ರತಿ ವೆಚ್ಚ ಗರಿಷ್ಠ ಸಾಮಾಜಿಕ ಅನುಕೂಲತೆಯನ್ನು ತಂದುಕೊಡ್ತದೆ ಅಂತ ಹೇಳೋದು ತಪ್ಪು ಅಂತ ಹೇಳ್ತೀವಿ. ನಾವು ನೋಡ್ತೀವಿ ಹಲವಾರು ಸಲ ಕರಪ್ಷನ್ ಆಗಿರುವಂಥದ್ದು, ಮಿಸ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಗಿರುವಂಥದ್ದು. ಸೊ ಹೀಗೆ ಹಲವಾರು ನಿರ್ದೇಶನವನ್ನು ನಾವು ಕೊಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ವಿದ್ಯಾರ್ಥಿಗಳೇ, ಕಾಂಟ್ರಾ ಸೈಕ್ಲಿಕಲ್ ಮೆಜರ್ಸ್. The government has to undertake contra-cyclical measures to control inflation, overcome recession, reduce increasing level of unemployment, etc. ನಾವು ನೋಡ್ತೀವಿ ಕಂಟ್ರಾಸೈಕ್ಲಿಕಲ್ ಅಂದರೆ ಆವೃತ್ತಗಳು ವಿದ್ಯಾರ್ಥಿಗಳು. ಸೈಕಲ್ಸ್ ಅಂತ ನೋಡ್ತೀವಿ, ಟ್ರೇಡ್ ಸೈಕಲ್, ವ್ಯಾಪಾರ ಚಕ್ರಗಳು. ಕೆಲವೊಮ್ಮೆ ವ್ಯಾಪಾರ ಚಕ್ರ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಆಟ್ ಪ್ರೆಸೆಂಟು ಇನ್ಫ್ಲೇಷನ್ ಇದೆ ಅಂತ ತಿಳ್ಕೊಳ್ರಿ, ಬೆಲೆ ಹೆಚ್ಚಾಗ್ತಾ ಇದೆ, ಅಥವಾ ರೆಸೆಷನ್ ಇದೆ ಅಂದರೆ ಉತ್ಪಾದನೆ ಕಡಿಮೆ ಇದೆ, ನಿರುದ್ಯೋಗತನ ಹೆಚ್ಚಿಗೆ ಆಗಿದೆ ಅಂತ ತಿಳ್ಕೊಟ್ರೆ. ಹೀಗೆ ಹಲವಾರು ಇಂಥ ಇವಕ್ಕೆಲ್ಲ ಸೈಕಲ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಸರ್ಕಾರ ಏನು ಮಾಡ್ತದೆ ಅಂದರೆ ಹಲವಾರು ಸಲ ವೆಚ್ಚವನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ಈ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಇಂಥ ಒಂದು ಸಂದರ್ಭದಲ್ಲಿ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಒಂದೊಂದು ಸಲ ನಾವು ರಿಸೆಷನ್ ಇದ್ದಾಗ ಅದನ್ನು ಹತೋಟಿ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಮಾಡಬೇಕಾಗ್ತದೆ, ಮೇ ಇಂಟ್ರೊಡ್ಯೂಸ್ ಸರ್ಟನ್ ಮೆಜರ್ಸ್ ಸಚ್ ಆಸ್ ರಿಡ್ಯೂಸ್ ಇನ್ ಟ್ಯಾಕ್ಸೇಷನ್. ರೆಸೆಷನ್ ಅಂದರೆ ಉತ್ಪಾದನೆನೇ ಆಗ್ತಾ ಇಲ್ಲ, ಉತ್ಪಾದನಾಕಾರರು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವರಿಗೆ. ಆಗ ನಾವು ಅವ್ರ ಮೇಲೆ ಹೆಚ್ಚು ತೆರಿಗೆ ಹಾಕಿದರೆ ಅವ್ರು ಇನ್ನೂ ಕಡಿಮೆ ಉತ್ಪಾದನೆ ಮಾಡ್ತಾರೆ. ಹೀಗೆ ಉತ್ಪಾದನೆ ಹೆಚ್ಚಿಸಬೇಕಂದ್ರೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಟ್ಯಾಕ್ಸೇಷನ್ನ ಕಡಿಮೆ ಮಾಡಬೇಕಾಗ್ತದೆ. ಸೊ ಸರ್ಕಾರ ವೆಚ್ಚ ಮಾಡಬೇಕು ಮತ್ತು ಟ್ಯಾಕ್ಸ್ಗಳನ್ನು ಅದೇ ಟೈಮಲ್ಲಿ ಕಡಿಮೆ ಮಾಡಬೇಕು. ಆದರೆ ಸಿದ್ಧಾಂತ ಏನು ಹೇಳ್ತದೆ, ನೀವು ಆ ವೆಚ್ಚವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಿಮಗೆ ಹೆಚ್ಚು ತೆರಿಗೆ ಬೇಕಾಗ್ತದೆ.
ಆದರೆ ತೆರಿಗೆ ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಕಡಿಮೆ ಮಾಡ್ತಾ ಇದ್ವಿ, ವೆಚ್ಚ ಅದೇ ಟೈಮಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ವಿ. ಸೊ ಇದು ಸಿದ್ಧಾಂತದ ವಿರುದ್ಧವಾಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೇನಂತೀವಿ, ವಿರುದ್ಧ, ಇಂಥ ವ್ಯಾಪಾರ ಚಕ್ರದ ವಿರುದ್ಧನೂ ಕೂಡ ಏನು ಮಾಡಿ ಕೆಲಸ ಮಾಡಲಿಕ್ಕೆ ನಮಗೆ ಈ ನಿಯಮ ಸರಿ ಹೊಂದುವುದಿಲ್ಲ. ಅದೇ ಥರ ಇನ್ಫ್ಲೇಷನ್ ಪೀರಿಯಡ್ ಇದ್ದಾಗ ಗೌರ್ಮೆಂಟ್ ಮೇ ಇನ್ಕ್ರೀಸ್ ಟ್ಯಾಕ್ಸ್ ರೇಟ್, ಅಂದರೆ ಹಣದೊಬ್ಬರ ಅಂದರೆ ಬೆಲೆ ಏರಿಕೆ ಆಗ್ತಾ ಇದ್ದರೆ ಉತ್ಪಾದನಾಕಾರರು ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಇದರಿಂದ ಬೆಲೆ ಏರಿಕೆ ಆಗ್ತಾ ಇದ್ದಾರೆ, ಜನರ ಹತ್ರ ಹೆಚ್ಚು ಹಣ ಇದೆ. ಸೊ ಆ ಟೈಮ್ನಲ್ಲಿ ಜನರಲ್ಲಿ ಇರುವಂಥ ಹಣವನ್ನು ಸರ್ಕಾರ ವಾಪಸ್ ತೊಗೋಬೇಕಂದ್ರೆ ಏನು ಮಾಡ್ತದೆ, ಟ್ಯಾಕ್ಸನ್ನು ಅವ್ರ ಮೇಲೆ ವಿಧಿಸ್ತದೆ. ಹೆಚ್ಚು ಟ್ಯಾಕ್ಸನ್ನು ವಿಧಿಸುವುದರಿಂದ ಜನರಲ್ಲಿ ಇರುವಂಥ ಹೆಚ್ಚುವರಿ ಹಣ ಏನಾಗ್ತದೆ, ವಾಪಸ್ ಸರ್ಕಾರದ ಕಡೆ ಹೋಗ್ತದೆ. ಇದರಿಂದ ಬೆಲೆಗಳು ಇಳಿಕೆ ಆಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಸರ್ಕಾರ ಏನು ಮಾಡಬೇಕು, ತೆರಿಗೆಗಳನ್ನು ಕಡಿಮೆ ಮಾಡಬೇಕು. ಇದಕ್ಕೆ ತೆರಿಗೆಗಳನ್ನು ಕಡಿಮೆ ಮಾಡೋದ್ರಿಂದ ಏನಾಗ್ತದೆ, ಇನ್ಫ್ಲೇಷನ್ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಹೀಗೆ ಅವಾಗ ಇನ್ಫ್ಲೇಷನ್ ಕಡಿಮೆ ಅಂದ್ರೇನು, ಡಿಮಾಂಡ್ ಕಡಿಮೆ, ಇಂಟ್ರೆಸ್ಟ್ ರೇಟ್ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಹೀಗೆ ಅನುಕೂಲ ಆಗ್ತದೆ, ಸೇವಿಂಗ್ಗಳು ಹೆಚ್ಚಾಗ್ತವೆ, ಜನರ ಸೇವಿಂಗ್ ಉಳಿತಾಯಗಳು ಹೆಚ್ಚಾಗ್ತವೆ, ಇದರಿಂದನೂ ಕೂಡ ಅನುಕೂಲ ಆಗ್ತವೆ. ಕೆಲವೊಂದು ಸಲ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡೋದ್ರ ಮೂಲಕನೂ ಕೂಡ ನಾವೇನು ಮಾಡ್ಬೋದು, ಜನರಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೋದು. ಸೊ ಹೀಗೆ ವಿದ್ಯಾರ್ಥಿಗಳೇ, ಇವು ಕೆಲವೊಂದು ಟೀಕೆಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ. ಇವು ಎಲ್ಲ ಡಾಲ್ಟನ್ ಅವರ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಥಿಯರಿಯ ಕ್ರಿಟಿಸಿಸಮ್ಗಳು ಆಗಿದ್ದವು ವಿದ್ಯಾರ್ಥಿಗಳೇ. ಧನ್ಯವಾದಗಳು.